ವೆಲ್ಕಮ್ ಟು ಡೇ 2 ಮಿನಿ ವ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ನಾನು ವಾರ್ಮ್ ವಾಟರ್ ಕುಡಿದು ಡೇ ಪ್ಲ್ಯಾನ್ ಬರೆದು ಹಾಗೆ ಸ್ವಲ್ಪ ಬುಕ್ ಓದಿ ಜಾಗಿಂಗ್ ಅಂತ ಬಂದ್ವಿ. ಜಾಗಿಂಗ್ ಎಲ್ಲ ಮುಗಿಸ್ಕೊಂಡು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ನೆಕ್ಸ್ಟ್ ಮನೆಗೆ ಹೋಗಿ ಮೊಳಕೆ ಕಾಳನ್ನ ಬೇಯಿಸ್ತಾ ಇದ್ದೀನಿ. ಡೈಲಿ ಮೊಳಕೆ ಕಾಳನ್ನ ಕಟ್ಟಿ ಮಾರ್ನಿಂಗ್ ಟೈಮ್ ನಾನು ಬೇಯಿಸ್ತೀನಿ. ಸೂರ್ಯನ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮನೆ ಒಳಗಡೆ. ನೆಕ್ಸ್ಟ್ ನಾನು ತರಕಾರಿನ ಕಟ್ ಮಾಡ್ತಾಯಿದ್ದೀನಿ. ಅದೇ ಹೆಸರು ಕಾಳನ್ನ ಹಬೆನಲ್ಲಿ ನಾನು ತರಕಾರಿನೂ ಬೇಯಿಸ್ತೀನಿ. ಹಾಗೆ ಅದೇ ಹೆಸರು ಕಾಳಿಗೆ ನಾನು ಮುಸ್ಕಿನ ಜೋಳನ ಹಾಕ್ತಾಯಿದ್ದೀನಿ. ಇವಾಗ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ಹಾಕ್ತಾಯಿದ್ದೀನಿ ನಿನ್ನೆ ವ್ಲಾಗು. ಈಗ ಎಷ್ಟು ಬೇಕಷ್ಟು ಉಪ್ಪನ್ನ ನಾನು ಹೆಸರು ಕಾಳಿಗೆ ಮತ್ತು ಮುಸ್ಕಿನ ಜೋಳ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಅದೇ ಹಬೆನಲ್ಲಿ ನಾನಿವಾಗ ತರಕಾರಿ ಬೇಯಿಸ್ಕೊತಾ ಇದ್ದೀನಿ. ನಮಗೆ ಟೈಮು ಸೇವ್ ಆಗುತ್ತೆ, ಹಾಗೆ ಗ್ಯಾಸು ಸೇವ್ ಆಗುತ್ತೆ. ಈಗ ನಾನು ಮಾಮೂಲಿಯಾಗಿ ಟೀ ಏನು ಮಾಡ್ಕೋತಿದ್ದೀನೋ ಮಾರ್ನಿಂಗ್ ಆ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಇವತ್ತು ನನ್ನ ಮಗಳು ಮನೇಲೇ ಇದ್ದಿದ್ದರಿಂದಾಗಿ ಅವಳು ಸಹ ನಮ್ಮ ಜೊತೆ ಈ ಟೀನ ಕುಡಿತಾ ಇದ್ದಾಳೆ. ಅಂದರೆ ನಮಗೆ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ, ಸ್ಕಿನ್ನು ಚೆನ್ನಾಗಾಗುತ್ತೆ. ಈಗ ನೆಕ್ಸ್ಟು ನಾನು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲಾಗಿ ಮಾಡ್ತಾಯಿದ್ದೆ. ಬಟ್ ಇದು ತುಂಬ ಟೇಸ್ಟಿಯಾಗಿ ಬಂತು. ಜಸ್ಟ್ ಎಲ್ಲ ಒಂದೊಂದು ತರಕಾರಿ ಹಾಕಿದ್ದೀನಿ ನಾನು ಅಷ್ಟೇ. ಅಂದರೆ ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೊಟೊ ಆ ರೀತಿಯಾಗಿ ಸಿಂಪಲಾಗಿ ಮಾಡೋಣ ಅಂತ ಮಾಡಿದೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ಮಾಮೂಲಿಯಾಗಿ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು, ಟೊಮೊಟೊ ಎಕ್ಸ್ಟ್ರಾ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಗೆಯೇ ನಿಂಬೆ ಹುಳಿ ಇಷ್ಟನ್ನು ಲಾಸ್ಟಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಮನೆಯಲ್ಲಿ ಸ್ವಲ್ಪ ರೇಷನ್ ಇತ್ತು. ಇವತ್ತು ನನ್ನ ಮಗಳಿಗೆ ರಜೆ ಇದ್ದಿದ್ದರಿಂದಾಗಿ ನಾನು ಎಲ್ಲ ಡಬ್ಬಗಳಿಗೆ ಫಿಲ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ಅವಳಿಗೆ ರೆಡಿ ಮಾಡಬೇಕಾಗಿತ್ತು. ಸ್ವಲ್ಪ ಟೈಮ್ ಇದ್ದಿದ್ದರಿಂದಾಗಿ ಮಾರ್ನಿಂಗೇ ನಾನು ಫಿಲ್ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಪುಟ್ಟ ಏನೇ ಆರೋಗ್ಯದ ಸಮಸ್ಯೆ ಆದ್ರೂ ಪದೇ ಪದೇ ಹಾಸ್ಪಿಟಲ್ಗೆ ಹೋಗೋ ಬದಲು ಆದಷ್ಟು ಮನೆಯಲ್ಲೇ ಕೇರ್ ಮಾಡ್ಕೊಳ್ಳಿ. ಒಂದು ದಿನ ಉಪವಾಸ ಇದ್ದರೆ ಸಾಕು, ಬಾಡಿ ತನ್ನಿಂದ ತಾನೇ ಅದು ಕ್ಲಿಯರ್ ಮಾಡ್ಕೊತಾ ಹೋಗುತ್ತೆ. ನಮ್ಮ ಬಾಡಿಗೆ ಏನೇ ತೊಂದರೆ ಆದ್ರೂ ಅದಕ್ಕೆ ಅದು ತಾನಾಗೆ ಕ್ಲಿಯರ್ ಮಾಡ್ಕೊಳ್ಳೋವಷ್ಟು ಶಕ್ತಿ ಇದೆ. ಆದರೆ ನಾವು ಅದನ್ನು ತಿನ್ನೋದನ್ನು ಜೀರ್ಣ ಮಾಡೋದಕ್ಕೆ ಬಳಸ್ಕೊತಾ ಇರ್ತೀವಿ. ಪದೇ ಪದೇ ಹಿಂದೆ ತಿಂತಾನೇ ಇರ್ತೀವಿ. ಅದರಿಂದಾಗಿ ಆ ರೀತಿ ಆಗುತ್ತೆ. ಆಮೇಲೆ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಿನ್ನೋದು ಅಥವಾ ಔಟ್ಸೈಡ್ ಫುಡ್ ತಿನ್ನೋದು ಈ ರೀತಿಯಿಂದನೂ ಅಷ್ಟೇ ನಮಗೆ ಜಾಸ್ತಿ ಕಾಯಿಲೆಗಳು ಬರೋ ಅಂಥ ಸಾಧ್ಯತೆ ಇದೆ. ಆದಷ್ಟು ನಮ್ಮ ಹೆಲ್ತನ್ನು ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಮತ್ತಷ್ಟು ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೇ ಕಂಟಿನ್ಯೂ ಮಾಡ್ತಾ ಇರೋಣ. ಬಾಯ್.